ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತಹ ಮತ್ತೊಂದು ವಿಡಿಯೋ ಇದೀಗ ಹೊರಬಿದ್ದಿದೆ. ಆದರೆ ಈ ವಿಡಿಯೋ ಆ ದಾಳಿಯ ದಿನದಂದು ನಡೆದಂತಹ ಅಥವಾ ನಂತರದ ದಿನದ ವಿಡಿಯೋಗಳೆಲ್ಲ ಬದಲಾಗಿ ಅದಕ್ಕೂ ಮುಂಚಿತವಾಗಿ ಉಗ್ರರು ಅಲ್ಲಿ ಓಡಾಟ ನಡೆಸಿರೋದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಒಂದು ಲಭ್ಯವಾಗಿದೆ. ದಾಳಿಗೆ ಕೆಲ ದಿನಗಳ ಮೊದಲೇ ಪಹಲ್ಗಾಮ್ನಲ್ಲಿ ಉಗ್ರರು ಇದ್ರು ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷೀಕರಿಸ್ತಾ ಇದೆ. ಪಹಲ್ಗಾಮ್ನಲ್ಲಿ ಪುಣೆ ಕುಟುಂಬದ ಮಗುವೊಂದು ರೀಲ್ಸ್ ಅನ್ನ ಮಾಡಿದೆ. ಆ ರೀಲ್ಸ್ನಲ್ಲಿ ಉಗ್ರರ ಓಡಾಟದ ಒಂದು ದೃಶ್ಯ ಸೆರೆ ಸಿಕ್ಕಿದೆ. ರೀಲ್ಸ್ನಲ್ಲಿ ಈಗ ಇಬ್ಬರು ಉಗ್ರರು ಇರೋದು ಖಾತ್ರಿಯಾಗಿದೆ. ಬಾಲಕಿಯ ರೀಲ್ಸ್ ವೇಳೆ ಹಿಂದೆಯೇ ಉಗ್ರರು ಓಡಾಟವನ್ನು ನಡೆಸಿದ್ದಾರೆ. ವೈಟ್ ಶರ್ಟ್, ವೈಟ್ ಪ್ಯಾಂಟ್ ಅನ್ನ ಧರಿಸಿರುವಂತಹ ಓರ್ವ ಉಗ್ರ, ಕಂದು ಬಣ್ಣದ ಬಟ್ಟೆ ಧರಿಸಿರುವಂತಹ ಮತ್ತೋರ್ವ ಉಗ್ರ. ವಿಡಿಯೋವನ್ನ ಎನ್ಐಎಗೆ ಪುಣೆಯ ವ್ಯಕ್ತಿ ಸಲಿಕೆ ಮಾಡಿದ್ದಾರೆ. ಇದರಲ್ಲಿರುವಂತಹ ವಿಡಿಯೋ ತಮ್ಮ ಒಂದು ಈ ತನಿಖೆಗೆ ಏನಾದರೂ ಅನುಕೂಲ ಆಗಬಹುದಾ ಅನ್ನೋದನ್ನ ಗಮನಿಸಿ ಅಂತ ಅವರು ಕೇಳ್ಕೊಂಡಿದ್ರ ಹಿನ್ನೆಲೆಯಲ್ಲಿ ವಿಡಿಯೋವನ್ನ ಈಗ ಎನ್ಐಎ ಅಧಿಕಾರಿಗಳು ಪರಿಶೀಲನೆಗೆ ಒಳಪಡಿಸಿದ್ದಾರೆ. ನೋಡ್ತಾ ಇದ್ರಿ ಈ ದೃಶ್ಯದಲ್ಲಿ ಮಗುವೊಂದು ಪಹಲ್ಗಾಮ್ನಲ್ಲಿ ಆ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಒಂದು ಡ್ಯಾನ್ಸ್ ಮಾಡ್ತಾ ವಿಡಿಯೋವನ್ನ ಮಾಡ್ಕೊಳ್ತಾ ಇರೋದು. ಪೋಷಕರು ಈ ವಿಡಿಯೋವನ್ನ ಚಿತ್ರೀಕರಿಸ್ತಾ ಇದ್ದಾರೆ. ಆ ಮಗುವಿನ ಹಿಂಭಾಗದಲ್ಲಿ ಇಬ್ಬರ ಓಡಾಟ ಆಗುತ್ತೆ. ಅವರು ಸುತ್ತಲೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ನೀವು ಕೂಡ ಈ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಮಗುವನ್ನ ಬ್ಲರ್ ಮಾಡಿದ್ದಾರೆ. ಕಾರಣ ಇದು ತನಿಖೆಗೆ ಕೊಟ್ಟಿರ್ತಕ್ಕಂತಹ ವಿಡಿಯೋ ಆಗಿರೋದ್ರಿಂದ ಇದನ್ನ ಪ್ರದರ್ಶನಕ್ಕಿಡೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ. ಇನ್ನು ಕಂದು ಬಣ್ಣದ ಬಟ್ಟೆಯನ್ನು ಧರಿಸಿರುವಂತಹ ಓರ್ವ ಮತ್ತು ಬಿಳಿ ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿರುವಂತಹ ಮತ್ತೋರ್ವ, ಇವರಿಬ್ಬರ ಒಂದು ಮೂಮೆಂಟ್ ಅನ್ನು ಗಮನಿಸಿದಾಗ ಅವ್ರಿಗೆ ಯಾಕೋ ಅನುಮಾನ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಕುಟುಂಬ ಎನ್ಐಎಗೆ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಈಗ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದ್ದು ಅದರಲ್ಲಿರೋದು ಉಗ್ರರೇ ಅನ್ನುವಂತಹ ಖಾತ್ರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವರುಗಳು ಈ ಪಹಲ್ಗಾಮ್ನ ದಾಳಿ ನಡೆಸೋದಕ್ಕೂ ಮುಂಚಿತವಾಗಿ ಆ ದಾಳಿಗೆ ಅನುಕೂಲಕರ ವಾತಾವರಣ ಇದೆಯಾ ಅನ್ನೋದನ್ನ ತಿಳಿಯೋ ಸಲುವಾಗಿ ಅಲ್ಲಿ ಓಡಾಟ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಪಹಲ್ಗಾಮ್ ಬಳಿಯ ಬೆತಾಬ್ ವ್ಯಾಲಿಯಲ್ಲಿ ಕಾಣಿಸಿಕೊಂಡಿರುವಂತಹ ಉಗ್ರರ ವಿಡಿಯೋ ಇದು. ಪಹಲ್ಗಾಮ್ನಿಂದ 7.5 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆತಾಬ್ ಅನ್ನುವಂತಹ ವ್ಯಾಲಿ. ಸೊ ಏಪ್ರಿಲ್ 18ನೇ ತಾರೀಕು ಬೆತಾಬ್ ವ್ಯಾಲಿಯಲ್ಲಿ ಈ ಕುಟುಂಬ ಹೋಗಿದೆ. ಅಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ, ಮೋಜು ಮಸ್ತಿ ಮಾಡಿದ್ದಾರೆ, ಕಾಲ ಕಳೆದಿದ್ದಾರೆ. ದಾಳಿ ಹಿಂದೆ ಈ ಉಗ್ರರ ಕೈವಾಡವಿದೆ ಅಂತ ಶ್ರೀಜಿತ್ ರಮೇಶ್ಗೆ ಅನಿಸಿದೆ. ಪುಣೆಯಲ್ಲಿ ವಾಸವಾಗಿರುವಂತಹ ಕೇರಳ ಮೂಲದ ಫ್ಯಾಮಿಲಿ ಇದಾಗಿದ್ದು ಇವರುಗಳ ಪಾತ್ರ ಯಾಕೋ ಅವರಿಗೆ ಈ ಬೇರೆ ಬೇರೆ ವಿಡಿಯೋಗಳಲ್ಲಿ ಇವರುಗಳ ಮೂಮೆಂಟ್ಸ್ಗಳನ್ನೆಲ್ಲ ಗಮನಿಸಿದಾಗ ಅವರ ಒಂದು ಆ್ಯಕ್ಟಿವಿಟೀಸ್ಗೂ ಇವರ ಆ್ಯಕ್ಟಿವಿಟೀಸ್ಗೂ ಹೋಲಿಕೆ ಆಗ್ತಾ ಇದೆ ಅನ್ನುವಂತಹ ಅನುಮಾನ ಕೂಡ ಬಂದಿದೆ ಈ ರಮೇಶ್ ಅವರ ಕುಟುಂಬಕ್ಕೆ. ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಇಟ್ಕೊಂಡು ಅವರು ತನಿಖೆಯನ್ನು ನಡೆಸಲಿಕ್ಕೆ ಅನುಕೂಲ ಆಗಬಹುದಾ ಗಮನಿಸಿ ಅಂತ ಕೇಳ್ಕೊಂಡಿದ್ದಾರೆ. ಮಗುವೊಂದು ಈ ಬೆತಾಬ್ ವ್ಯಾಲಿ ಅನ್ನುವಂತಹ ಸ್ಥಳದಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಆ ಡ್ಯಾನ್ಸ್ ಮಾಡ್ತಾ ಇರುವಂತಹ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ. ಅವರ ಫೋಕಸ್ ಏನಿತ್ತು, ಮಗು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಒಂದು ಪ್ರಕೃತಿಯ ಸೌಂದರ್ಯ ಇದೆಯಲ್ಲ ಅಂತ. ಆದರೆ ಅದರ ಹಿಂದೆ ಈ ಉಗ್ರರು ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತದೆ. हम लोग पहलगांव गए थे, वही स्पॉट पे जहाँ पे 22 तारीख को जो है आतंकवादी हमला हुआ था पहलगांव बैसरन वैली, जिसको मिनी स्विट्जरलैंड कहते हैं। 18 तारीख के दिन हम जो पहलगांव गए थे, उसके बाद हम वही पहलगांव से सटे जो जगह है 7.5 किलोमीटर दूरी पे बेताब वैली बोल के, वहाँ पे भी हम गए घूमने। और वहाँ पे जो है मेरा 6 साल का जो बच्ची का रील के हिसाब से जो है मैंने एक वीडियो निकाला था। और जब हम बाकी जगह जैसे गुलमर्ग, गंडोला हुआ, श्रीनगर हुआ, यहाँ सब घूम के आने के बाद जो है हमको मालूम पड़ा कि श्रीनगर में पहलगांव में जो है अटैक हुआ है, टेररिस्ट अटैक हुआ है। और घर आने के बाद जो है जब सिक्योरिटी फोर्सेस ने जो 4 आतंकवादी लोगों का फ़ोटो जब पब्लिश किया, उसमें से 2 आतंकवादी के फेसेस हमको एकदम सिमिलर लगे कि हमने कहीं तो इनको देखा है। उसके बाद हम लोग ने सारे वीडियोस फोटोज़ जो है जो पहलगांव बेताब वैली के हमने चेक किए। और उसके अंदर जो है जैसे मैंने कहा वो वीडियो जो मेरे बच्ची का है उसके अंदर दोनों जो आतंकवादी है वो चलते हुए क्लियर कट दिखा है। अब वो है नहीं है उसका और डिटेल्स जो है उसके लिए हम लोग ने दिल्ली का जो एनआईए टीम है उनको सारी डिटेल्स भेजा है। अब वो पुष्टिकरण करेंगे, लेकिन जहाँ तक हमको मालूम है कि वही सेम जो हाइट, वेट, बॉडी लैंग्वेज सब वो सेम टू सेम मिलता है। और ऐसे सिटीजन ऑफ इंडिया हमारा फ़र्ज़ बनता है और हमने वो ನೋಡಿ. ಶ್ರೀಜಿತ್ ರಮೇಶನವರು ಹೇಳ್ತಾರೆ, ನಾವು 18ನೇ ತಾರೀಕು ಹೋಗಿದ್ವಿ, ಅಲ್ಲಿ ನನ್ನ ಮಗುದು ವಿಡಿಯೋ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇವರಿಬ್ಬರು ಓಡಾಟ ನಡೆಸಿದ್ದಾರೆ. ಇದನ್ನು ನೋಡಿದಾಗ ನಮಗೆ ಅವರ ಹೈಟು, ವೆಯ್ಟು, ಪರ್ಸ್ನಾಲಿಟಿ ಇದೆಲ್ಲವನ್ನು ಗಮನಿಸಿದಾಗ ಈ ಪಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಸರಿಯಾಗಿದ್ದಿಲ್ಲ. ಇದು ಹೋಲಿಕೆ ಆಗ್ತಿರೋ ರೀತಿ ಕಾಣಿಸ್ತಾ ಇತ್ತು. ಅನುಮಾನ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೀವಿ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ
ಶಬೀರ್ ಇವರಿಗೆ ಅನುಮಾನ ಬಂದದ್ದು ಯಾಕಂತೆ ಈ ವಿಡಿಯೋವನ್ನು ಗಮನಿಸಿದ್ದು ಈ ಪಹಲ್ಗಾಮ್ನ ದಾಳಿಯ ನಂತರದಲ್ಲ. ಈಗ ಅವರು ತನಿಖೆ ಕೊಟ್ಟಿದ್ದಾರೆ. ಏನು ಅದು ಖಾತ್ರಿ ಆಗಿದೆಯಾ ಇಲ್ಲಿ ಈ ಇಬ್ಬರು ಏನು ಕಾಣಿಸ್ತಾರೆ ಹಿಂದೆ ಅವರಿಬ್ರು ಕೂಡ ಉಗ್ರರು ಅನ್ನೋದನ್ನ? ದಿವ್ಯಾ, ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ NIA ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೈತಾಲ್ ವ್ಯಾಲಿ ಅಂತ ಬೈಸರನ್ ವ್ಯಾಲಿಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಇದು ಕೂಡ ಬೈಸರನ್ ವ್ಯಾಲಿಯ ರೀತಿಯಾದಂಥ ಒಂದು ವ್ಯಾಲಿ ಆಗಿದ್ದು ಪ್ರವಾಸಿಗರು ಅಲ್ಲೂ ಕೂಡ ಏನು ಪ್ರಕೃತಿಯ ಸೌಂದರ್ಯವನ್ನು ನೋಡಲಿಕ್ಕೆ ಹೋಗ್ತಾರೆ. ಹೀಗೆ ರಮೇಶ್ ಅನ್ನುವಂಥವ್ರು ಪುಣೆ ಮೂಲದವರು, ಅಂದರೆ ಮೂಲತಃ ಅವರು ಕೇರಳದವರು, ಪುಣೆಯಲ್ಲಿರ್ತಾರೆ. ಅವರು ಕೂಡ ಈ ಒಂದು ಬೈತಾಲ್ ವ್ಯಾಲಿಯಲ್ಲಿ ಹೋಗಿದ್ರು, ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಒಂದಿಷ್ಟು ವಿಡಿಯೋ ಮಾಡಬೇಕಾದಂಥ ಸಂದರ್ಭದಲ್ಲಿ ಹಿಂದೆ ವಿಡಿಯೋದಲ್ಲಿ ಕೆಲವು ವ್ಯಕ್ತಿಗಳ ಚಲನವಲನಗಳೇನಿತ್ತು ಅದು ಅನುಮಾನಾಸ್ಪದವಾಗಿತ್ತು. ಮತ್ತು ಬೈಸರನ್ ವ್ಯಾಲಿಯಲ್ಲಿ ಏನು ದಾಳಿಯಾದಂಥ ಸಂದರ್ಭದಲ್ಲಿ 3 ಭಯೋತ್ಪಾದಕರ ರೇಖಾಚಿತ್ರಗಳನ್ನ ಏನು ಬಿಡುಗಡೆ ಮಾಡಿದ್ರು, ಆ ರೇಖಾಚಿತ್ರಗಳ ಜೊತೆಗೆ ಈ ಒಂದು ವಿಡಿಯೋದಲ್ಲಿರುವಂಥ ವ್ಯಕ್ತಿಗಳು ಕೂಡ ಹೋಲ್ತಾ ಇದ್ರು. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸವನ್ನು ರಮೇಶ್ ಅವರು ಮಾಡಿದ್ರು. ಸೊ ಈಗ NIA ಅಧಿಕಾರಿಗಳು ಆ ವಿಡಿಯೋಗಳನ್ನು ಪರಿಶೀಲಿಸಿ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿಗಳಿಗೂ ಮತ್ತು ಬೈಸರನಲ್ಲಿ ನಡೆದ ಘಟನೆಯಲ್ಲಿ ಭಾಗಿಯಾದಂಥ ವ್ಯಕ್ತಿಗಳಿಗೂ ಏನಾದರೂ ಸಂಬಂಧ ಇದೆಯಾ ಮತ್ತು ಆ ಹೋಲಿಕೆಗಳು ಹೋಲ್ತಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಆ ಪರಿಶೀಲನೆ ಆದ ಬಳಿಕ ಅಂತಿಮವಾಗಿ ಅವರೇ ಅವರ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಒಂದು ವೇಳೆ ಅವರೇ ಇವರಾಗಿದ್ದರೆ ಸೊ ಬೈತಾಲ್ ವ್ಯಾಲಿಯಲ್ಲೂ ಕೂಡ ಅವರು ಏನು ಮಾಡ್ತಾ ಇದ್ರು, ಅಲ್ಲೂ ಏನಾದರೂ ಸಂಚನ್ನು ರೂಪಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಇದು ಮತ್ತೊಂದು ಆಯಾಮದ ತನಿಖೆಗೂ ಕೂಡ ಹೊಸ ಏನು ಮೂಲವನ್ನು ಹುಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಈಗ ಸದ್ಯಕ್ಕೆ ಅಧಿಕಾರಿಗಳಂತೂ ಇದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.